ನಮಸ್ಕಾರ ಸ್ನೇಹಿತರೆ, ಜುಲೈ 5, 2025ರ ಬೆಂಗಳೂರು ಕುದುರೆ ರೇಸಿಂಗ್ಗಾಗಿ ನೀವು ನೀಡಿರುವ ಸಲಹೆಗಳು ಇಲ್ಲಿವೆ. ಬೆಂಗಳೂರು ಕುದುರೆ ರೇಸಿಂಗ್ ಜುಲೈ 5, 2025 ಮೊದಲ ರೇಸ್ ಪ್ರಾರಂಭ ಮಧ್ಯಾಹ್ನ 2 ಒಟ್ಟು 7 ರೇಸ್ಗಳು. ಮೊದಲನೇ ರೇಸ್ 1800 ಮೀಟರ್ ಕ್ಲಾಸ್ 4 1 ವುಲ್ಫ್ ಕ್ರೀಕ್ ಹೆಚ್ಚಿನ ಕ್ಲಾಸ್ನಲ್ಲಿ 5ನೇ ಸ್ಥಾನ ಪಡೆದ ನಂತರ ಉತ್ತಮ ಪ್ರದರ್ಶನ ನೀಡುವ ನಿರೀಕ್ಷೆಯಿದೆ. 4 ಸ್ಟಾರ್ ಹಾನರ್ 1400 ಮೀಟರ್ ದೂರದಲ್ಲಿ 2ನೇ ಸ್ಥಾನ ಪಡೆದಿದ್ದು ಉತ್ತಮ ಸ್ಪರ್ಧೆ ನೀಡಲಿದೆ. 5 ಸೆಕೆಂಡು ಕಾದು ಉತ್ತಮಸ್ನಲ್ಲಿ 2ನೇ ಸ್ಥಾನ ಪಡೆದಲಿ. ಕೊನೆಯ ಕೋಲ್ಕತ್ತಾ ರೇಸ್ನಲ್ಲಿ 4ನೇ ಸ್ಥಾನ ಪಡೆದಿದ್ದು ಇತ್ತೀಚಿನ ತಾಲೀಮುಗಳಲ್ಲಿ ಉತ್ತಮವಾಗಿ ಕಾಣುತ್ತಿದೆ, ಮುಂಚೂಣಿಯಲ್ಲಿರಲಿದೆ. 7 ಥ್ರಿಲ್ ಆಫ್ ಬ್ರೆಜಿಲ್ ಕಳೆದ ರೇಸ್ನಲ್ಲಿ 1400 ಮೀಟರ್ ದೂರದಲ್ಲಿ 3ನೇ ಸ್ಥಾನ ಪಡೆದಿದ್ದು ತಾಲೀಮುಗಳಲ್ಲಿ ಉತ್ತಮವಾಗಿದೆ, ಅಚ್ಚರಿ ಮೂಡಿಸಬಹುದು. 2ನೇ ರೇಸ್ 1600 ಮೀಟರ್ ಕ್ಲಾಸ್ 3 1 ಮಾಕ್ಯಾವೆಲಿಯನ್ ಕಳೆದ ರೇಸ್ನಲ್ಲಿ 1400 ಮೀಟರ್ ದೂರದಲ್ಲಿ 3ನೇ ಸ್ಥಾನ ಪಡೆದಿದ್ದು ಇತ್ತೀಚಿನ ತಾಲೀಮುಗಳಲ್ಲಿ ಅತ್ಯುತ್ತಮವಾಗಿದೆ, ಪ್ರತಿ ಇಂಚು ಜಾಗಕ್ಕೂ ಹೋರಾಡಲಿದೆ. 2 ಮೈಟಿ ಹೀರೋ ಕಳೆದ ರೇಸ್ನಲ್ಲಿ 1200 ಮೀಟರ್ ದೂರದಲ್ಲಿ 4ನೇ ಸ್ಥಾನ ಪಡೆದಿದ್ದು ಇತ್ತೀಚಿನ ತಾಲೀಮುಗಳಲ್ಲಿ ಉತ್ತಮವಾಗಿ ಕಾಣುತ್ತಿದೆ, ಮುಂಚೂಣಿಯಲ್ಲಿರಲಿದೆ. 3 ಸ್ಟಾರ್ ಸ್ಟಡೆಡ್ ಕಳೆದ ರೇಸ್ನಲ್ಲಿ 1400 ಮೀಟರ್ ದೂರದಲ್ಲಿ ಕೊನೆಯವರೆಗೂ ವೇಗದ ಓಟದ ನಂತರ ನಿಧಾನವಾಗಿದ್ದು ತಾಲೀಮುಗಳಲ್ಲಿ ಉತ್ತಮವಾಗಿದೆ, ಎಲ್ಲರಿಗೂ ಸವಾಲು ಹಾಕಬಲ್ಲದು. 4 ಟೋಲ್ಕಿಯನ್ ಕಳೆದ ಮದ್ರಾಸ್ ರೇಸ್ನಲ್ಲಿ 1400 ಮೀಟರ್ ದೂರದಲ್ಲಿ ಜಸ್ಟಿಸ್ ಕುಲದೀಪ್ ಸಿಂಗ್ ಮೆಮೋರಿಯಲ್ ಮಿಲಿಯನ್ನಲ್ಲಿ 2ನೇ ಸ್ಥಾನ ಪಡೆದಿದ್ದು ಇತ್ತೀಚಿನ ತಾಲೀಮುಗಳಲ್ಲಿ ಪ್ರಭಾವಶಾಲಿಯಾಗಿ ಕಾಣುತ್ತಿದೆ, ಪ್ರತಿ ಇಂಚು ಜಾಗಕ್ಕೂ ಹೋರಾಡಲಿದೆ. 8 ಮಿರಕಲ್ ಸ್ಟಾರ್ ಕಳೆದ ಓಟವನ್ನು ನಿರ್ಲಕ್ಷಿಸಿ ಇತ್ತೀಚಿನ ತಾಲೀಮುಗಳಲ್ಲಿ ಆಕರ್ಷಕವಾಗಿ ಕಾಣುತ್ತಿದೆ, ಸುಲಭವಾಗಿ ಸೋಲಬಾರದು. 3ನೇ ರೇಸ್ 1200 ಮೀಟರ್ ಕ್ಲಾಸ್ 4 1 ಆನ್ಸಾಕ್ ಪೆರಾಡ್ ಕಳೆದ ರೇಸ್ನಲ್ಲಿ ಕ್ಷೇತ್ರಕ್ಕೆ ಸಮನಾಗಿ ಓಡಿ ನಂತರ ದುರ್ಬಲಗೊಂಡಿದ್ದು ಇತ್ತೀಚಿನ ತಾಲೀಮುಗಳಲ್ಲಿ ಉತ್ತಮವಾಗಿ ರೂಪುಗೊಳ್ಳುತ್ತಿದೆ, ಎಲ್ಲರಿಗೂ ಸವಾಲು ಹಾಕಬಲ್ಲದು. 2 ರೆಸ್ಪ್ಲೆಂಡೆನ್ಸ್ ಕಳೆದ ರೇಸ್ನಲ್ಲಿ 1200 ಮೀಟರ್ ದೂರದಲ್ಲಿ 5ನೇ ಸ್ಥಾನ ಪಡೆದಿದ್ದು ಇತ್ತೀಚಿನ ತಾಲೀಮುಗಳಲ್ಲಿ ಪ್ರಭಾವಶಾಲಿಯಾಗಿ ಕಾಣುತ್ತಿದೆ, ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ನಿರೀಕ್ಷೆಯಿದೆ. 4 ಸೂಪರ್ ಕೈಂಡ್ ರೇಸ್ ಅನುಭವದ ಲಾಭದೊಂದಿಗೆ ಇಲ್ಲಿ ಉತ್ತಮ ಅವಕಾಶಗಳನ್ನು ಹೊಂದಿದೆ. 6 ಆನೆಸ್ಟ್ ಡಿಸೈರ್ ಕಳೆದ ಓಟವನ್ನು ನಿರ್ಲಕ್ಷಿಸಿ ಇತ್ತೀಚಿನ ತಾಲೀಮುಗಳಲ್ಲಿ ಬಹಳ ಸುಧಾರಿಸಿದೆ, ಮುಂಚೂಣಿಯಲ್ಲಿರಲಿದೆ. 4ನೇ ರೇಸ್ 1600 ಮೀಟರ್ ಕ್ಲಾಸ್ 3 1 ಥಂಡರಿಂಗ್ ಫೀನಿಕ್ಸ್ ಹೆಚ್ಚಿನ ಕ್ಲಾಸ್ನಲ್ಲಿ 1400 ಮೀಟರ್ ದೂರದಲ್ಲಿ ಕೊನೆಯವರೆಗೂ ವೇಗದ ಓಟದ ನಂತರ ನಿಧಾನವಾಗಿದ್ದು ಇತ್ತೀಚಿನ ತಾಲೀಮುಗಳಲ್ಲಿ ಅತ್ಯುತ್ತಮವಾಗಿದೆ, ಸುಲಭವಾಗಿ ಸೋಲಬಾರದು. 2 ಎಲ್ಫಿನ್ ನೈಟ್ ಕಳೆದ ರೇಸ್ನಲ್ಲಿ 1600 ಮೀಟರ್ ದೂರದಲ್ಲಿ 5ನೇ ಸ್ಥಾನ ಪಡೆದಿದ್ದು ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ನಿರೀಕ್ಷೆಯಿದೆ. 4 ಗಾರ್ಡನ್ ಕಳೆದ ರೇಸ್ನಲ್ಲಿ 1800 ಮೀಟರ್ ದೂರದಲ್ಲಿ 2ನೇ ಸ್ಥಾನ ಪಡೆದಿದ್ದು ಇತ್ತೀಚಿನ ತಾಲೀಮುಗಳಲ್ಲಿ ಉತ್ತಮವಾಗಿ ಕಾಣುತ್ತಿದೆ, ಪ್ರತಿ ಇಂಚು ಜಾಗಕ್ಕೂ ಹೋರಾಡಲಿದೆ. 8 ಗ್ರೆನೋಬಲ್ ಕಳೆದ ರೇಸ್ನಲ್ಲಿ 1200 ಮೀಟರ್ ದೂರದಲ್ಲಿ 4ನೇ ಸ್ಥಾನ ಪಡೆದಿದ್ದು ತಾಲೀಮುಗಳಲ್ಲಿ ಉತ್ತಮವಾಗಿದೆ, ಗೆಲುವಿನ ಹತ್ತಿರ ಬರಬಹುದು. 5ನೇ ರೇಸ್ 1400 ಮೀಟರ್ ಕ್ಲಾಸ್ 3 ಫಾರ್ಚುನೇಟ್ ಸನ್ ಹೆಚ್ಚಿನ ಕ್ಲಾಸ್ನಲ್ಲಿ 1400 ಮೀಟರ್ ದೂರದಲ್ಲಿ 5ನೇ ಸ್ಥಾನ ಪಡೆದಿದ್ದು ಇತ್ತೀಚಿನ ತಾಲೀಮುಗಳಲ್ಲಿ ಪ್ರಭಾವಶಾಲಿಯಾಗಿ ಕಾಣುತ್ತಿದೆ, ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ನಿರೀಕ್ಷೆಯಿದೆ. 4 ಟ್ರೂ ಫೇತ್ ಕಳೆದ ಕೋಲ್ಕತ್ತಾ ರೇಸ್ನಲ್ಲಿ 1600 ಮೀಟರ್ ದೂರದಲ್ಲಿ 3ನೇ ಸ್ಥಾನ ಪಡೆದಿದ್ದು ಇತ್ತೀಚಿನ ತಾಲೀಮುಗಳಲ್ಲಿ ಅತ್ಯುತ್ತಮವಾಗಿದೆ, ಮುಂಚೂಣಿಯಲ್ಲಿರಲಿದೆ. 5 ಗೋಲ್ಡನ್ ಟೈಮ್ ಸಣ್ಣ ಸ್ಥಾನಗಳಿಗಾಗಿ ಹೋರಾಡಬಹುದು. 9 ದ ಸ್ಟ್ರೈಕಿಂಗ್ ಲೀ ಕಳೆದ ರೇಸ್ನಲ್ಲಿ 1200 ಮೀಟರ್ ದೂರದಲ್ಲಿ 3ನೇ ಸ್ಥಾನ ಪಡೆದಿದ್ದು ಪ್ರತಿ ಇಂಚು ಜಾಗಕ್ಕೂ ಹೋರಾಡಲಿದೆ. 6ನೇ ರೇಸ್ 1400 ಮೀಟರ್ ಕ್ಲಾಸ್ 5 1 ಸ್ಟಾರ್ ಸೆರೆನೇಡ್ ಚೊಚ್ಚಲ ರೇಸ್ನಲ್ಲಿ 1200 ಮೀಟರ್ ದೂರದಲ್ಲಿ 4ನೇ ಸ್ಥಾನ ಪಡೆದಿದ್ದು ಇತ್ತೀಚಿನ ತಾಲೀಮುಗಳಲ್ಲಿ ಆಕರ್ಷಕವಾಗಿ ಕಾಣುತ್ತಿದೆ, ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ನಿರೀಕ್ಷೆಯಿದೆ. 2 ಚಿಂಕಿ ಪಿಂಕಿ ಕಳೆದ ರೇಸ್ನಲ್ಲಿ 1200 ಮೀಟರ್ ದೂರದಲ್ಲಿ 5ನೇ ಸ್ಥಾನ ಪಡೆದಿದ್ದು
ಪ್ರತಿ ಇಂಚು ಜಾಗಕ್ಕೂ ಹೋರಾಡಲಿದೆ. 6 ದಾಯ್ಕಿ DAIKI ಗೆಲುವಿಗೆ ಹತ್ತಿರದಲ್ಲಿದೆ, ಗಮನವಿರಲಿ. 1000ದಲ್ಲಿ AQUEVEGA ಕಳೆದ ರೇಸ್ನಲ್ಲಿ 1200 ಮೀಟರ್ ದೂರದಲ್ಲಿ 5ನೇ ಸ್ಥಾನ ಪಡೆದಿದ್ದು ತಾಲೀಮುಗಳಲ್ಲಿ ಉತ್ತಮವಾಗಿದೆ, ಗೆಲುವಿನ ಹತ್ತಿರ ಬರಬಹುದು. 7ನೇ ರೇಸ್ 1200 ಮೀಟರ್ ಕ್ಲಾಸ್ 4-2 ಈಸ್ಟರ್ನ್ ಗೋಲ್ಡ್ ಕಳೆದ ರೇಸ್ನಲ್ಲಿ 1200 ಮೀಟರ್ ದೂರದಲ್ಲಿ 5ನೇ ಸ್ಥಾನ ಪಡೆದಿದ್ದು ಇತ್ತೀಚಿನ ತಾಲೀಮುಗಳಲ್ಲಿ ಆಕರ್ಷಕವಾಗಿ ಕಾಣುತ್ತಿದೆ. ಈಚ್ ವೇ ಪ್ರಥಮ ಅಥವಾ ಸ್ಥಾನ ಅವಕಾಶವಿದೆ. 3 ಫೆಲಿಸಾ FELISA ಕಳೆದ ರೇಸ್ನಲ್ಲಿ 1100 ಮೀಟರ್ ದೂರದಲ್ಲಿ 2ನೇ ಸ್ಥಾನ ಪಡೆದಿದ್ದು ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ನಿರೀಕ್ಷೆಯಿದೆ. 4 ಮಾಸ್ಟರ್ ವೇ ಕಡಿಮೆ ಕ್ಲಾಸ್ನಲ್ಲಿ 1400 ಮೀಟರ್ ದೂರದಲ್ಲಿ ಕ್ಷೇತ್ರವನ್ನು ಮೀರಿ ಗೆದ್ದಿದ್ದು ದಂಡ ವಿಧಿಸಲಾಗಿದ್ದರೂ ಫಾರ್ಮ್ ಅನ್ನು ಉಳಿಸಿಕೊಂಡಿದೆ, ಸುಲಭವಾಗಿ ಸೋಲಬಾರದು. 7 ರಾನ್ಸಮ್ ವೇರ್ ಕಳೆದ ರೇಸ್ನಲ್ಲಿ 1100 ಮೀಟರ್ ದೂರದಲ್ಲಿ ಆಮೋಕ್ಬಾಷ್ ಮಿಲಿಯನ್ನಲ್ಲಿ 6ನೇ ಸ್ಥಾನ ಪಡೆದಿದ್ದು ಹೋರಾಟವಿಲ್ಲದೆ ಸೋಲಬಾರದು. ಈ ಸಲಹೆಗಳು ಪ್ರತಿ ಕುದುರೆಯ ಫಾರ್ಮ್ ಮತ್ತು ಸಾಮರ್ಥ್ಯದ ಬಗ್ಗೆ ಅಮೂಲ್ಯ ಒಳನೋಟಗಳನ್ನು ನೀಡುತ್ತವೆ. ಕುದುರೆ ರೇಸಿಂಗ್ನಲ್ಲಿ ಯಾವಾಗಲೂ ಜಾಕಿ ಬದಲಾವಣೆಗಳು, ರೇಸ್ ದಿನದ ಟ್ರ್ಯಾಕ್ ಪರಿಸ್ಥಿತಿಗಳು ಮತ್ತು ಬೆಟ್ಟಿಂಗ್ ಆಡ್ಸ್ನಂತಹ ಇತರ ಅಂಶಗಳನ್ನು ಪರಿಗಣಿಸುವುದು ಯೋಗ್ಯವಾಗಿದೆ. ಈ ಸಲಹೆಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು.